ಎಲ್ರಿಗೂ ನಮಸ್ಕಾರ. ಜೀವನ ಅಂದ ಮೇಲೆ ಕಷ್ಟಗಳು ಬರೋದು ಸಹಜ. ಆದರೆ ಒಮ್ಮೊಮ್ಮೆ ಈ ಕಷ್ಟಗಳು ನಮಗರಿವಿಲ್ಲದಂತೆ ನಾಲ್ಕೂ ಕಡೆಗಳಿಂದ ನಮ್ಮನ್ನು ಆವರಿಸಿಕೊಂಡು ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ನಮಗೆ ದಾರಿ ಕಾಣದೆ ನಾವು ಕಂಗಾಲಾಗ್ತೇವೆ. ಇವತ್ತು ನಾನು ಇಂತಹದೇ ಒಂದು ಸನ್ನಿವೇಶದಲ್ಲಿ ಸಿಲುಕಿದ ಜಿಂಕೆಯ ಕಥೆಯನ್ನ ನಿಮಗೆ ಹೇಳಲಿಕ್ಕಿದ್ದೇನೆ. ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಅದೊಂದು ದಟ್ಟವಾದ ಕಾಡು. ಅಲ್ಲಿ ಗರ್ಭಿಣಿ ಜಿಂಕೆಯೊಂದು ತನ್ನ ಮರಿಗಳಿಗೆ ಜನ್ಮ ನೀಡಲು ಒಂದು ಸುರಕ್ಷಿತವಾದ ಜಾಗ ಹುಡುಕ್ತಾ ಇರುತ್ತೆ. ಆದರೆ ವಿಧಿಯ ಆಟ ಬೇರೆನೇ ಇರುತ್ತೆ. ಇದ್ದಕ್ಕಿದ್ದಂತೆ ಮೋಡಗಳು ಕವಿದು ಜೋರಾಗಿ ಗಾಳಿ ಬೀಸುತ್ತೆ. ನೋಡ್ತಾ ಇದ್ದ ಹಾಗೆ ಜೋರಾದ ಸಿಡಿಲೊಂದು ಹೊಡೆದು ಕಾಡಿಗೆ ಬೆಂಕಿ ಹತ್ತಿಕೊಳ್ಳಲು ಶುರುವಾಗುತ್ತೆ. ಇದ್ದಕ್ಕಿದ್ದಂತೆ ಆ ಬೆಂಕಿ ಇಡೀ ಕಾಡನ್ನು ವ್ಯಾಪಿಸುತ್ತೆ. ಈ ಜಿಂಕೆಯು ಸಹಿತ ಇತರ ಕಾಡು ಪ್ರಾಣಿಗಳೆಲ್ಲವೂ ತಮ್ಮ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡುತ್ತೆ. ಈ ಜಿಂಕೆಯೂ ಸಹ ಓಡುತ್ತಾ ಓಡುತ್ತಾ ಒಂದು ನದಿಯ ಬಳಿ ಬಂದು ಸೇರುತ್ತೆ. ಈ ನದಿಯಲ್ಲಿ ನೀರು ಕುಡಿದು ದಣಿವಾರಿಸಿಕೊಳ್ಳೋಣ ಎಂದುಕೊಂಡ ಜಿಂಕೆಗೆ ಆಶ್ಚರ್ಯವೊಂದು ಕಾದಿರುತ್ತೆ. ತನ್ನ ಎಡಭಾಗದಲ್ಲಿ ಬೇಟೆಗಾರನೊಬ್ಬ ಬಿಲ್ಲು ಬಾಣಗಳಿಂದ ಈ ಜಿಂಕೆಯನ್ನು ಕೊಲ್ಲಲು ಕಾಯುತ್ತಿರುತ್ತಾನೆ. ಬಲಭಾಗಕ್ಕೆ ತಿರುಗಿ ಓಡಿ ಹೋಗೋಣ ಎಂದರೆ ಅಲ್ಲಿಯೂ ಸಹ ಒಂದು ಸಿಂಹ ಇದರ ಮೇಲೆ ದಾಳಿ ಮಾಡಲು ಹೊಂಚು ಹಾಕುತ್ತಿರುತ್ತೆ. ಹಿಂದುಗಡೆ ಬೆಂಕಿ ಭೀಕರವಾಗಿ ವ್ಯಾಪಿಸುತ್ತಿರುತ್ತೆ. ನದಿಯೂ ಸಹ ಆಳವಾಗಿದ್ದು ಮೊಸಳೆಯಂತಹ ಕ್ರೂರ ಪ್ರಾಣಿಗಳಿರುತ್ತವೆ. ಜಿಂಕೆಗೆ ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಕಾಣಿಸುವುದಿಲ್ಲ. ತನ್ನ ಸಾವು ಖಚಿತ ಎಂದು ತಿಳಿದಾಗ ಜಿಂಕೆ ಒಂದು ನಿರ್ಧಾರ ಮಾಡಿತು. ನಾನು ಸಾಯುವುದು ಖಂಡಿತ ಎಂದ ಮೇಲೆ ಭಯದಿಂದ ಓಡಿ ಪ್ರಯೋಜನವಿಲ್ಲ. ನನ್ನ ಕೆಲಸ ಕೇವಲ ನನ್ನ ಮರಿಗಳಿಗೆ ಜನ್ಮ ನೀಡುವುದು. ಅದನ್ನು ಶಾಂತವಾಗಿ ಮಾಡುತ್ತೇನೆ ಎಂದುಕೊಂಡು ಧೈರ್ಯದಿಂದ ತನ್ನ ತಲೆಯನ್ನು ತಗ್ಗಿಸಿ ನದಿಯ ನೀರನ್ನು ಕುಡಿಯಲು ಪ್ರಾರಂಭಿಸಿತು. ಅದೇ ಸಮಯದಲ್ಲಿ ಪ್ರಕೃತಿಯಲ್ಲೊಂದು ಅದ್ಭುತ ಸಂಭವಿಸಿತು. ಬೇಟೆಗಾರ ಬಾಣ ಬಿಡುವಷ್ಟರಲ್ಲಿ ಆಕಾಶದಲ್ಲಿ ಜೋರಾಗಿ ಮಿಂಚು ಹೊಳೆಯಿತು. ಆ ಬೆಳಕಿನಿಂದ ಬೇಟೆಗಾರನ ಕಣ್ಣು ಕುಕ್ಕಿ ಅವನ ಗುರಿ ತಪ್ಪಿತು. ಅವನು ಬಿಟ್ಟ ಬಾಣ ಪಕ್ಕದಲ್ಲಿದ್ದ ಸಿಂಹಕ್ಕೆ ಹೋಗಿ ತಗುಲಿತು. ಗಾಯಗೊಂಡ ಸಿಂಹ ಗರ್ಜಿಸುತ್ತಾ ಬೇಟೆಗಾರನ ಮೇಲೆ ದಾಳಿ ಮಾಡಿತು. ಅಷ್ಟರಲ್ಲೇ ಜೋರಾಗಿ ಮಳೆ ಸುರಿಯಲು ಪ್ರಾರಂಭವಾಗಿ ಅಡವಿಯಲ್ಲಿದ್ದ ಕಾಡ್ಗಿಚ್ಚು ನಂದಿ ಹೋಯಿತು. ಜಿಂಕೆ ನೀರು ಕುಡಿದು ತಲೆ ಎತ್ತಿ ನೋಡಿದಾಗ ಎಲ್ಲವೂ ಶಾಂತವಾಗಿತ್ತು. ಬೇಟೆಗಾರನೂ ಇರಲಿಲ್ಲ, ಸಿಂಹವೂ ಇರಲಿಲ್ಲ, ಹಾಗೂ ಕಾಡ್ಗಿಚ್ಚೂ ಇರಲಿಲ್ಲ. ಅಂತಿಮವಾಗಿ ಜಿಂಕೆ ಒಂದು ಸುರಕ್ಷಿತ ಸ್ಥಳಕ್ಕೆ ಹೋಗಿ 3 ಮುದ್ದಾದ ಮರಿಗಳಿಗೆ ಜನ್ಮ ನೀಡಿತು. ನಮ್ಮ ಜೀವನವು ಈ ಜಿಂಕೆಯಂತೆಯೇ. ಕೆಲವೊಮ್ಮೆ ಸಾಲ, ಅನಾರೋಗ್ಯ, ಕೌಟುಂಬಿಕ ಸಮಸ್ಯೆಗಳು ಹೀಗೆ ಎಲ್ಲವೂ ಒಟ್ಟಿಗೆ ಎದುರಾಗಬಹುದು. ಅಂಥ ಸಮಯದಲ್ಲಿ ನಾವು ಮಾಡಬೇಕಾದದ್ದು ಇಷ್ಟೇ: ಶಾಂತವಾಗಿ ಧೈರ್ಯದಿಂದ ಇರುವುದು. ಯಾವುದನ್ನು ನಮ್ಮ ಕೈಯಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲವೋ ಅದರ ಬಗ್ಗೆ ಚಿಂತಿಸಬಾರದು. ನಾವು ಶಾಂತವಾಗಿ ಪರಿಸ್ಥಿತಿಯನ್ನು ಎದುರಿಸಿದಾಗ ಸಮಸ್ಯೆಗಳೇ ಪರಸ್ಪರ ಬಡಿದಾಡಿಕೊಂಡು ಮಾಯವಾಗುತ್ತವೆ. ನೆನಪಿಡಿ, ಧೈರ್ಯ ಮತ್ತು ಭರವಸೆ ಇರುವಲ್ಲಿ ದಾರಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಇಂದಿನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.